ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ದೇಶಾದ್ಯಂತ ಮುಂಗಾರು ಆರಂಭದಲ್ಲಿ ತೀವ್ರ ಕೊರತೆಯನ್ನು ಉಂಟು ಮಾಡಿದೆ. ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಭಾರಿ ಮಳೆಯ ಅಭಾವ ಕೂಡ ಎದುರಾಗಿದೆ. ದೇಶದ 65% ಭಾಗದಲ್ಲಿ ಭೀಕರ ಮಳೆ ಕೊರತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರೋದು ಈಗ ಭಾರಿ ಆತಂಕಕ್ಕೆ ಕಾರಣವಾಗಿದ್ದು, ಮಹಾರಾಷ್ಟ್ರದಲ್ಲಂತೂ ಮಳೆ ಕೊರತೆ ತೀವ್ರವಾಗಿ ಕೃಷಿ ಉದ್ದೇಶಗಳಿಗಾಗಿ ನದಿ ನೀರು ಪಂಪ್ ಮಾಡೋದನ್ನೇ ಅಧಿಕಾರಿಗಳು ನಿಷೇಧಿಸಿದ್ದಾರೆ. ದೇಶಾದ್ಯಂತ ಭೀಕರ ಮುಂಗಾರು ಮಳೆಯ ಕೊರತೆ. ಸುಮಾರು 200 ಜಿಲ್ಲೆಗಳಲ್ಲಿ ಮಳೆಯ ತೀವ್ರ ಅಭಾವ. ದೇಶದಾದ್ಯಂತ ಎಲ್ ನಿನೋ ಎಫೆಕ್ಟ್ ಭಾರಿ ಹೊಡೆತ ಕೊಡೋದಕ್ಕೆ ಆರಂಭಿಸಿದೆ. ನೈಋತ್ಯ ಮುಂಗಾರು ವಾಡಿಕೆಗಿಂತ 4 ದಿನ ತಡವಾಗಿ ಎಂಟ್ರಿ ಕೊಟ್ಟಿದೆ. ತಡವಾಗಿ ಬಂದರೂ ಮಳೆರಾಯ ತೊಂದರೆ ಮಾಡಲ್ಲ ಎಂಬ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಆದರೆ ಎಲ್ ನಿನೋ ಅನ್ನೋ ಮಾರಕ ವಾತಾವರಣದ ಪರಿಣಾಮ ದೇಶದಲ್ಲಿ ಕಾಣಿಸುವುದಕ್ಕೆ ಶುರುವಾಗಿದೆ. ಜೂನ್ 1ರಿಂದ ಜೂನ್ 15ರವರೆಗೆ ದೇಶದ 65% ಭಾಗದಲ್ಲಿ ಅಂದರೆ ಸರಿಸುಮಾರು 200 ಜಿಲ್ಲೆಗಳಲ್ಲಿ ಮಳೆ ಕೊರತೆ ಉಂಟಾಗಿದೆ ಅಂತ ಹವಾಮಾನ ಇಲಾಖೆ ಆಘಾತಕಾರಿ ಮಾಹಿತಿ ನೀಡಿದೆ. ಹವಾಮಾನ ಇಲಾಖೆ ಬಿಡುಗಡೆ ಮಾಡಿರುವ ಈ ಸ್ಯಾಟಲೈಟ್ ಚಿತ್ರ ನೋಡಿ. ದಟ್ಟವಾಗಿ ಇರಬೇಕಾಗಿದ್ದ ಮಾನ್ಸೂನ್ ಮೋಡಗಳು ಕಣ್ಮರೆಯಾಗಿವೆ. ಮಳೆಯೇ ಮಾಯವಾಯ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ. ಜಿಲ್ಲಾವಾರು ಮಳೆಯ ಪ್ರಮಾಣದ ಮ್ಯಾಪ್ ನೋಡಿ. ಇಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದಲ್ಲಿ ಇರುವ ಜಿಲ್ಲೆಗಳಲ್ಲಿ ಮಳೆಯ ಭಾರಿ ಅಭಾವ ಸೃಷ್ಟಿಯಾಗಿದೆ. ಹವಾಮಾನ ಇಲಾಖೆ ಪ್ರಕಾರ ಇಡೀ ದೇಶದಲ್ಲಿ ಜೂನ್ 1ರಿಂದ 15ರವರೆಗೆ ಕೇವಲ 42.4 ಮಿಲಿಮೀಟರ್ ಮಳೆಯಾಗಿದ್ದು, 32% ಕೊರತೆ ಎದುರಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ 15 ದಿನಗಳಲ್ಲಿ ವಾಡಿಕೆಗಿಂತ 9% ಮಳೆ ಕೊರತೆಯಾಗಿದೆ. ಮಧ್ಯ ಭಾರತದ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಒಡಿಶಾ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ 57% ಮಳೆ ಕೊರತೆಯಾಗಿದೆ. ಪೂರ್ವ ಮತ್ತು ಈಶಾನ್ಯ ಭಾರತದ ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್, ಅಸ್ಸಾಂ ಮತ್ತು ಈಶಾನ್ಯ ಭಾಗದ 7 ರಾಜ್ಯಗಳಲ್ಲಿ 41% ಮಳೆ ಕೊರತೆಯಾಗಿದೆ. ವಾಯುವ್ಯ ಭಾರತದ ರಾಜ್ಯಗಳಾದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಮಾತ್ರ ವಾಡಿಕೆಗಿಂತ ಉತ್ತಮ ಮಳೆಯಾಗಿದೆ. ಜೂನ್ ಮೊದಲ 2 ವಾರ ಮುಗಿದ್ರೂ ಮಳೆ ಕೊರತೆ ಉಂಟಾಗಿರುವುದರಿಂದ ಬಿತ್ತನೆ ಮಾಡಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ರೈತರು ಇದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕ ಗಡಿ ಜಿಲ್ಲೆಗಳಲ್ಲಿ ಕೃಷಿಗೆ ಕೃಷ್ಣಾ ನೀರು ಬಂದ್. ಅತಿ ಕಡಿಮೆ ಮಳೆಯಾದ ರಾಜ್ಯಗಳ ಪೈಕಿ ಗುಜರಾತ್ ಮೊದಲ ಸ್ಥಾನದಲ್ಲಿದೆ. 2 ವಾರಗಳಲ್ಲಿ 75% ಮಳೆ ಕೊರತೆಯಾಗಿದೆ. ಮಹಾರಾಷ್ಟ್ರದಲ್ಲೂ 69% ಮಳೆ ಅಭಾವ ಬಂದಿದೆ. ಕೊಲ್ಹಾಪುರದಲ್ಲಿ 76%, ಸತಾರಾದಲ್ಲಿ 65% ಮತ್ತು ಸಾಂಗ್ಲಿಯಲ್ಲಿ 50% ಮಳೆ ಕಡಿಮೆಯಾಗಿದೆ. ಪರಿಸ್ಥಿತಿ ಕೈಮೀರ್ತಾ ಇರೋದನ್ನ ಕಂಡು ಅಧಿಕಾರಿಗಳು ನಿನ್ನೆಯಿಂದ ಕೃಷಿ ನೀರಿಗೆ ಕತ್ತರಿ ಹಾಕಿದ್ದಾರೆ. ಕೊಯ್ನಾ ಅಣೆಕಟ್ಟಿನಿಂದ ಹಿಡಿದು ಕರ್ನಾಟಕ ಗಡಿಯ ರಾಜಾಪುರ ಬ್ಯಾರೇಜ್ವರೆಗಿನ ಕೃಷ್ಣಾ ನದಿ ಪಾತ್ರದಲ್ಲಿ ಕೃಷಿಗಾಗಿ ನೀರು ಎತ್ತುವುದನ್ನ ಸಂಪೂರ್ಣ ನಿಷೇಧಿಸಲಾಗಿದೆ. ಸದ್ಯಕ್ಕೆ ಕೇವಲ ಕುಡಿಯುವ ನೀರಿಗೆ ಮಾತ್ರ ಆದ್ಯತೆ ನೀಡಲಾಗ್ತಾ ಇದೆ. ರಾಜ್ಯದಲ್ಲೂ ರೈತರ ಪರದಾಟ, ಬೆಳೆ ಉಳಿಸಿಕೊಳ್ಳಲು ಹರಸಾಹಸ. ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಬಿದ್ದಿದೆ. ಬೀದರ್ ಜಿಲ್ಲೆಯ ರೈತರು ಮಳೆ ಬರುತ್ತೆ ಎಂಬ ನಂಬಿಕೆಯಲ್ಲಿ ಶುಂಠಿ ನಾಟಿ ಮಾಡಿದ್ರು. ಆದರೆ ಜೂನ್ ತಿಂಗಳ 2ನೇ ವಾರ ಕಳೆದರೂ ವರುಣನ ಕೃಪೆ ಸಿಗ್ತಾ ಇಲ್ಲ. ಬಾವಿ, ಬೋರ್ವೆಲ್ಗಳ ನೀರಿನ ಮಟ್ಟ ಕುಸಿದಿದ್ದು ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತರು ತುಂತುರು ಮತ್ತು ಹನಿ ನೀರಾವರಿ ಮೊರೆ ಹೋಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 5% ಮಾತ್ರ ಮಳೆಯಾಗಿದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಈ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಈಗ 5% ಮಾತ್ರ ಬಿತ್ತಣಿಕೆ ಆಗಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಒಂದು ವಾರದ ಒಳಗಾಗಿ ಮಳೆ ಬರಬೇಕು ಅಂತ ಹೇಳಿ. ಮಳೆ ಬಂದರೆ ಮಾತ್ರ ನಮ್ಮ ರೈತರು ಖುಷಿಯಾಗಿರ್ತಾರೆ. ದಾವಣಗೆರೆಯಲ್ಲಿ ಬಾರದ ಮಳೆ, ಆಗದ ಬಿತ್ತನೆ ಕಾರ್ಯ. ದಾವಣಗೆರೆಯಲ್ಲೂ ಮುಂಗಾರು ಚುರುಕು ಪಡೆದೇ ಇಲ್ಲ. ಜೂನ್ ಮೊದಲ ವಾರದಲ್ಲೇ ಬಿತ್ತನೆ ಕಾರ್ಯ ಆರಂಭ ಆಗಬೇಕಾಗಿತ್ತು. ಸಾವಿರಾರು ರೂಪಾಯಿ ಸಾಲ ಮಾಡಿ ಬೀಜ, ಗೊಬ್ಬರ ತಂದು ಭೂಮಿ ಹದ ಮಾಡಿದ್ರೆ ವರುಣನ ಸುಳಿವೇ ಇಲ್ಲ. ಕಳೆದ ವರ್ಷ ಇದೇ ಹೊತ್ತಿಗೆ ಭರಪೂರ ಬಿತ್ತನೆಯಾಗಿದ್ದ ಜಮೀನುಗಳಲ್ಲಿ ಈ ಬಾರಿ ಇನ್ನೂ ನೇಗಿಲು ಬಿದ್ದಿಲ್ಲ. ಇದಿಷ್ಟೇ ಅಲ್ಲದೆ ತುಂಗಭದ್ರಾ ನದಿಯಲ್ಲೂ ಕೂಡ ನೀರಿನ ಮಟ್ಟ ಕುಸಿದಿದ್ದು ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ. ರೈತರ ಆದಾಯಕ್ಕೆ ಹೊಡೆತ, ನಿರ್ಮಲಾ ಸೀತಾರಾಮನ್ ಕಳವಳ. ಮಳೆ ಕೊರತೆ ಬೆನ್ನಲ್ಲೇ ರೈತರ ಆದಾಯ ಕುಂಠಿತಗೊಳ್ಳುವ ಆತಂಕ ಎದುರಾಗಿದೆ.
ಹೀಗಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ಪಶ್ಚಿಮ ಏಷ್ಯಾ ಯುದ್ಧದ ಹಿನ್ನೆಲೆಯಲ್ಲಿ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದ್ದು ಬೆಲೆ ಏರಿಕೆಯ ಸವಾಲನ್ನು ರೈತರು ಎದುರಿಸಬೇಕಾಗಿದೆ ಎಂದಿದ್ದಾರೆ. ಒಟ್ಟಾರೆಯಾಗಿ ಮುಂಗಾರಿನ ಆರಂಭ ಕೃಷಿ ವಲಯಕ್ಕೆ ಬಿಗ್ ಶಾಕ್ ನೀಡಿದೆ. ಮುಂದಿನ ದಿನಗಳಲ್ಲಿ ಮಳೆ ಚೇತರಿಸಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.